ಕ್ರಿಸ್ತನಲ್ಲಿ ಪ್ರಿಯವಾದ ದೇವ ಸಹೋದರ ಮತ್ತು ಸಹೋದರಿಗಳೇ, ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ದಿನದಲ್ಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಇವತ್ತು ನಾವೆಲ್ಲರೂ ಅನ್ನೋಕ್ಕಿಂತಲೂ ಇಡೀ ಲೋಕವೇ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಇಡೀ ಲೋಕವೇ ಆಚರಿಸಲಿಕ್ಕೆ ಕಾರಣ ಏನಂದರೆ, ಯೇಸು ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದು ಮಾತ್ರವಲ್ಲ, ರಕ್ಷಕನಾಗಿ ಹುಟ್ಟಿದು ಮಾತ್ರವಲ್ಲ, ಇವತ್ತು ಅವ್ರನ್ನ ನಂಬಿ ಬರುವಂಥ ಒಂದೊಂದು ಮಕ್ಕಳುಗಳಿಗೆ ಇವತ್ತು ರಕ್ಷಣೆಯನ್ನು ಕೊಡಲಿಕ್ಕಾಗಿ ಪರಲೋಕವನ್ನೇ ಬಿಟ್ಟು ಯೇಸು ಮನುಷ್ಯನಾಗಿ ಅವರು ಹುಟ್ಟರು. ಆ ಹುಟ್ಟಂತ ನಿಮಿತ್ತವಾಗಿ ಇವತ್ತು ಇಡೀ ಲೋಕವೇ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೆ. ಇಡೀ ಲೋಕದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣ ಏನಂದ್ರೆ, ಯೇಸು ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದು ಮಾತ್ರವಲ್ಲ. ವಾಕ್ಯ ಹೇಳುತ್ತೆ, ಲೂಕ 2ನೇ ಸಂಧಿ 10ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ನಾವು ನೋಡ್ತೇವೆ. ಆ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿದ್ದು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, ಯೇಸು ಈ ಲೋಕಕ್ಕೆ ಹುಟ್ಟಿದ ಒಂದು ಉದ್ದೇಶನೇ ಏನಂದ್ರೆ, ಈ ಲೋಕದಲ್ಲಿ ಬರೀ ರಕ್ಷಣೆ ಕೊಡ್ಲಿಕ್ಕಾಗಿ ಮಾತ್ರವಲ್ಲ, ಈ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಸಂತೋಷವನ್ನು ಕೊಡ್ಲಿಕ್ಕಾಗಿ. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ನಾವು ಓದುವಂಥ ಸಮಯದಲ್ಲಿ ಅವರನ್ನು ನಂಬಿ ಬರುವಂಥ ಮಕ್ಕಳಿಗೆ ಒಂದು ಕೆಟ್ಟ ಸಮಾಚಾರವನ್ನು ತಿಳಿಸ್ಲಿಕ್ಕಾಗಿ ಅವ್ರು ಬಂದಿಲ್ಲ, ಶುಭ ಸಮಾಚಾರವನ್ನು ಅವರು ನಿಮಗೆ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಅದನ್ನು ಕೊಡ್ಲಿಕ್ಕಾಗಿ, ಒಂದು ಶುಭದ ಕಾರ್ಯವನ್ನು ಕೊಡ್ಲಿಕ್ಕಾಗಿ ಪರಲೋಕವನ್ನೇ ಬಿಟ್ಟು ಯೇಸು ಲೋಕಕ್ಕೆ ಬಂದರು. ಅದು ಮಾತ್ರವಲ್ಲ ಪ್ರಿಯವಾದ ದೇವಜನಗಳೇ, ಯೇಸು ಸ್ವಾಮಿ ಬರೀ ಒಂದು ಸಂತೋಷವನ್ನು ಕೊಡ್ಲಿಕ್ಕಾಗಿ ಮಾತ್ರವಲ್ಲ, ಅವ್ರ ಸಮಾಧಾನವನ್ನು ಕೊಡ್ಲಿಕ್ಕಾಗಿ ಅವ್ರು ಬಂದಂಥ ನಿಮಿತ್ತವಾಗಿ ಇವತ್ತು ಎಲ್ಲ ಮಕ್ಕಳಿಗೂ ರಕ್ಷಣೆಯನ್ನು ದೇವರು ಕೊಟ್ಟಂಥ ನಿಮಿತ್ತವಾಗಿ, ಎಲ್ಲ ಮಕ್ಕಳಿಗೂ ಸಂತೋಷವನ್ನು ಕೊಟ್ಟಂಥ ನಿಮಿತ್ತವಾಗಿ, ಎಲ್ಲ ಮಕ್ಕಳಿಗೂ ಸಮಾಧಾನವನ್ನು ಕೊಟ್ಟಂಥ ನಿಮಿತ್ತವಾಗಿ, ಇವತ್ತು ಲೋಕವೇ ಆ ಆಶೀರ್ವಾದನ ಹೊಂದಂಥ ನಿಮಿತ್ತವಾಗಿ ಇವತ್ತು ಲೋಕವೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೆ. ಇವತ್ತು ಪ್ರಿಯವಾದ ಸಹೋದರ ಮತ್ತು ಸಹೋದರಿಗಳೇ, ಇವತ್ತು ಯೇಸು ಸ್ವಾಮಿನ ನಂಬಿ ನೀವು ಬರುವುದಾದರೆ ನಿಜವಾಗಿಯೂ ನಾನು ಅಂತೇನೆ, ಇವತ್ತು ನಿಮ್ಮ ಬಾಳುವಿಕೆಯಲ್ಲಿ ದೇವರ ರಕ್ಷಣೆಯನ್ನು ಕೊಡೋದು ಮಾತ್ರವಲ್ಲ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮಗೆ ಸಂತೋಷವನ್ನು ಕೊಡೋದು ಮಾತ್ರವಲ್ಲ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮಗೆ ಶುಭ ಸಮಾಚಾರವನ್ನು ಕೊಡೋದು ಮಾತ್ರವಲ್ಲ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮಗೆ ಒಂದು ಸಮಾಧಾನವನ್ನು ಕೊಡುವಂಥ ದೇವನಾಗಿಯೇ ಈ ಲೋಕಕ್ಕೆ ರಕ್ಷಕನಾಗಿ ಲೋಕಕ್ಕೆ ಯೇಸು ಬಂದರು. ಇವತ್ತು ಈ ನಂಬಿ ಬರುವಂಥ ಒಂದೊಂದು ಮಕ್ಕಳಿಗೆ ಈ ಆಶೀರ್ವಾದವನ್ನು ದೇವರು ನೀವು ಹೊಂದೋದು ಮಾತ್ರವಲ್ಲ, ನಿಮ್ಮ ಬಾಳುವಿಕೆಯಲ್ಲಿ ಸದಾ ಕಾಲ ಈ ಆಶೀರ್ವಾದ ಇರಲಿ ಅಂತ ನಿಮ್ಮನ್ನು ಆಶೀರ್ವದಿಸ್ತೇನೆ. ಇವತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ನಾವೆಲ್ಲರೂ ಒಂದಾಗಿ ಸಂತೋಷದಿಂದ ನಾವು ಆಚರಿಸೋಣ ಮಕ್ಕಳೇ. ಇವತ್ತು ಆಚರಿಸೋದು ಮಾತ್ರವಲ್ಲ, ಇವತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದು ಮಾತ್ರವಲ್ಲ, ಆ ಹೊಸ ವರ್ಷದಲ್ಲಿ ನಾವು ಕಾಲನ್ನಿಡುವಾಗ ಹೊಸ ಆಶೀರ್ವಾದದಲ್ಲಿ ಕಾಲನ್ನು ಇಡಕ್ಕೆ ನಮ್ಮನ್ನು ದೇವರ ಕೈಗೆ ಅರ್ಪಿಸೋಣವಾ. ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೀತಿ ಉಳ್ಳಂಥ ಯೇಸು ಸ್ವಾಮಿ, ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥಿಸ್ತೀನಿ ಸ್ವಾಮಿ. ಈ ದಿನದಲ್ಲಪ್ಪ ಇಡೀ ಲೋಕವೇ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥ ಒಂದು ಭಾಗ್ಯ ಎಲ್ಲ ಜನಗಳಿಗೆ ಸಿಕ್ಕಿದೆ ಅಲ್ಲಪ್ಪ. ಅದು ಆ ರೀತಿಯಾದ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣನೇ ಕರ್ತನೆ, ಈ ಲೋಕಕ್ಕೆ ನೀನು ರಕ್ಷಕನಾಗಿ ಹುಟ್ಟಿದು ಮಾತ್ರವಲ್ಲ, ಈ ಲೋಕದಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೂ ಸಂತೋಷವನ್ನು ಕೊಡುವಂಥ ದೇವನಾಗಿ, ಈ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಶುಭ ಸಮಾಚಾರವನ್ನು ಅವರಿಗೆ ಹೇಳಲಿಕ್ಕಾಗಿ, ಅದು ಮಾತ್ರ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಸಮಾಧಾನವನ್ನು ಕೊಡಲಿಕ್ಕಾಗಿ ಪರಲೋಕವನ್ನೇ ಬಿಟ್ಟು ಲೋಕದಲ್ಲಿ ಮನುಷ್ಯನಾಗಿ ಹುಡುತೆ ಅಲ್ಲಪ್ಪ ದೇವರೇ. ಇವತ್ತು ಈ ಆಶೀರ್ವಾದವನ್ನು ಹೊಂದಿರುವಂಥ ನಾವಾಗಲಿ, ಲೋಕದಲ್ಲಿರುವಂಥ ಎಲ್ಲ ಜನಗಳಾಗಲಿ ಅಪ್ಪ, ಈ ಕ್ರಿಸ್ಮಸ್ ಹಬ್ಬವನ್ನ ಸಂತೋಷದಿಂದ ಆಚರಿಸುವಂತ ಒಂದು ಭಾಗ್ಯವನ್ನ ಎಲ್ಲ ಮಕ್ಕಳಿಗೂ ನೀನು ಕೊಡಬೇಕು ರಾಜ, ನೀನು ಕೊಡು ರಾಜ. ಎಲ್ಲ ನಿನ್ನ ಪಾದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ. ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥಿಸ್ತೀನಿ ತಂದೆ.
ಆಮೇನ್, ಆಮೇನ್. ಪ್ರಿಯವಾದ ದೇವ ಸಹೋದರನೇ ಮತ್ತೆ ಸಹೋದರಿಗಳೇ, ಅದು ಮಾತ್ರವಲ್ಲ, ಈ ಟಿವಿಯಲ್ಲಿ ವೀಕ್ಷಿಸ್ತಾ ಇರುವಂತ ಒಂದೊಂದು ನನ್ನ ಪ್ರೀತಿಯ ಎಲ್ಲ ಜನಗಳಿಗೂ ನಾನು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ನಾನು ಆಸೆ ಪಡ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು.
மறந்தாரே, ஏழ்மை கோலம் அவதரித்தார், மகிமை துறந்தாரே, மாட்சிமை வெறுத்தாரே, விண்ணகம் மறந்தாரே, ஏழ்மை கோலம் அவதரித்தார், உன்னத ஒளியாய் இருள் நிறை உலகில் அவர் என்று உதித்தாரே, தூதர்கள் போற்ற மேய்ப்பர்கள் மகிழ மன்னவர் பிறந்தாரே, இம்மானுவேலர் நம்முடன் என்றும் வாசம் செய்பவரே, கண்ணீரை துடைக்க பாவத்தை மன்னிக்க மண்ணில் பிறந்தாரே, மகிமை துறந்தாரே, மாட்சிமை வெறுத்தாரே, விண்ணகம் மறந்தாரே, ஏழ்மை கோலம் அவதரித்தார், மகிமை துறந்தாரே, மாட்சிமை வெறுத்தாரே, விண்ணகம் மறந்தாரே, ஏழ்மை கோலம் அவதரித்தார். ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ, ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಓ ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ. ಮೇಲಾಣ ಲೋಕದಿ ದೇವರಿಗೆ ಮಹಿಮೆ, ಭೂಮಿಯ ಜನರೊಳು ಸಮಾಧಾನ ಎಂದು ದೂತರು ಸಾರಿ ಹೇಳಿದಿರು ಸರ್ವರಿಗೆ ಶುಭ ವಾರ್ತೆ. ಮೇಲಾಣ ಲೋಕದಿ ದೇವರಿಗೆ ಮಹಿಮೆ, ಭೂಮಿಯ ಜನರೊಳು ಸಮಾಧಾನ ಎಂದು ದೂತರು ಸಾರಿ ಹೇಳಿದರು ಸರ್ವರಿಗೆ ಶುಭ ವಾರ್ತೆ. ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ, ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ, ಆ ಹಲ್ಲೆಲೂಯಾ, 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 ಓ ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ, ಆ ಹಲ್ಲೆಲೂಯಾ. சாஷ்டாங்கம் செய்ய வாரும், சாஷ்டாங்கம் செய்ய வாரும், சாஷ்டாங்கம் செய்ய வாரும், என் இயேசுவை ஆராதிக்க பன்னி, ஆராதிக்க பன்னி, ஆராதிக்க பன்னி, சகோதரரே. Oh, come let us adore Him. Oh, come let us adore Him. Oh, come let
Heavenly Father, on this day, we remember your birth, that you gave your only begotten Son, took the mankind, came down to this earth, just to save each and every one of us who are stuck in the pit, who are stuck in the bondages of the evil spirit. But today, we can boldly say, we are here to worship the King of Kings and the Lord of Lords, the Creator of the heaven and the universe, the Redeemer of mankind, the Prince of Peace. We serve a Lord who's not a simple God, but a God of miracles. He's a God of divine purpose. He's a God of divine plan. He didn't make Peter walk on the water without a plan. He didn't send David fight Goliath without a purpose. But today, we can boldly proclaim that we serve a God of miracles, wonders, and divine purpose. Today, when we completely surrender ourselves, give ourselves completely to Him, we can be sure that He is going to make us walk in His miraculous and divine path that no mankind can understand. No mankind or no knowledge in the earth can understand it. Such a great and mighty God we serve. Hallelujah. Today, let us take a moment, surrender our lives. Say, God, on this day, as we remember your precious birth, I take a moment to completely give me to you. Lord, thou take me in your hands. Thou mold me in thy way and in thy image. And Lord, let your plans, let your divine purpose that is scripted for me go on. Not my plans, not the worldly plans, but your purpose in my life. Hallelujah. We can get up boldly with faith and proclaim that God is not a God who leaves our hand in the midst, but He's a God who holds our hands and takes us until the end of the earth. Hallelujah. Such a great God we are here to praise and worship. Everyone who believes it, let us together shout a praising hallelujah to my King. Hallelujah. Hallelujah. Thank you, Lord. Thank you. And we bring warm greetings on behalf of Mysore Maranatha Church Ministries Trust. God bless you. Wishing you all a Merry Christmas and a prosperous New Year 2025. And don't forget, Jesus is coming soon. God bless you.